ನಿಮಗೆ ಒಂಚೂರು ಸ್ಕ್ರಾಚ್ ಆಗಿ ಕಾಣಿಸಲ್ಲ ನೋಡಿ ಸರ್. ನೋಡಿ ಸರ್ ಒಂಚೂರಾದ್ರು ನೀವು ಫೀಲ್ ಮಾಡಿ ನೋಡಿ, ಒಂಚೂರು ಸ್ಕ್ರಾಚ್ ಆಗಿ. ಇವ್ರು ಬಂದ್ಬಿಟ್ಟು ಎಲ್ಲಾ ತರ ಕಾರ್ಗೆ ಬಂದ್ಬಿಟ್ಟು ಸೀಟ್ ಕವರ್ಸ್ ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾ ಇದಾರೆ. ಸೊ ಇವ್ರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಇರೋ ಕಾರಣಕ್ಕೆ ಲೈಕ್ ಇವ್ರ ಹತ್ರ ತುಂಬಾ ಅಫೋರ್ಡಬಲ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು ನಿಮ್ ಪ್ರೀಮಿಯಂ ಕಾರ್ಸ್ ಆಗಿರ್ಬೋದು, ಹ್ಯಾಚ್ ಬ್ಯಾಕ್, ಸೆಡಾನು, SUV ಯಾವುದೇ ತರ ಕಾರ್ ಇರ್ಬೇಕು. ಸ್ಟಿಚಿಂಗ್ ಬೇಕಾದ್ರೆ ನಾವು 5 years ವಾರಂಟಿ ಕೊಡ್ತೀವಿ. ಯಾವ್ದಾದ್ರು ಮೆಟೀರಿಯಲ್ ಇರಲಿ, ನಮ್ಮ ಹತ್ರ ಅಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಸ್ಟಿಚಿಂಗ್ ಆತರ ಮಾಡ್ಕೊಡ್ತೀವಿ. ನೋಡಿ 5 years ಎಕ್ಸ್ಪೀರಿಯನ್ಸ್, 5 years ನಿಮ್ಗೆ ವಾರಂಟಿ ಕೊಡ್ತಾರೆ ಸ್ಟಿಚಿಂಗ್ ಅಲ್ಲಿ. ಏನು ವೆಂಟಿಲೇಟರ್ ಸೀಟ್ ಬರುತ್ತೆ ನಿಮ್ಗೆ ಕಾಂಪೌಂಡ್ ಮಾಡಲ್ ಗಾಡಿನಲ್ಲಿ, ಅದಕ್ಕೆ ನಿಮ್ಗೆ ವೆಂಟಿಲೇಟರ್ ಯೂಸ್ ಆಗಕ್ಕೆ ನೋಡಿ ಈ ತರ ಪರ್ಪರೇಷನ್ ಬರುತ್ತೆ. ಇದ್ರಲ್ಲಿ ಯಾವ್ದಾದ್ರು ಕಲರ್ ಇದೆ, ಅದು ಕೂಡ ಅಡ್ವಾಂಟೇಜ್ ಇದೆ. ನೀವು ಬೇರೆ ಕಡೆ ಎಕ್ಸಸರೀಸ್ ಅಂಗಡಿಯಲ್ಲಿ ಎಲ್ಲಿ ಹೋಗಿ ಏನು ನಿಮ್ಗೆ ತೋರಿಸೋದೇ ಇಲ್ಲ, ನಿಮ್ ಸೀಟ್ ಕವರ್ ಹೆಂಗ್ ರೆಡಿ ಆಗುತ್ತೆ ಹೆಂಗಿಲ್ಲ ಅಂತ ಏನು ತೋರ್ಸಕ್ ಕೊಡಲ್ಲ. ನೀವು ಇಲ್ಲಿ ಬಂದು ನಮ್ಮ ಹತ್ರ ನಿಮ್ ಮುಂದೆ ಒಂದ್ ಪಿನ್ ಟು ಪಿನ್ ಏನು ಕೆಲಸ ಆಗುತ್ತೆ ನಿಮ್ಗೆ ತೋರಿಸ್ಕೊಟ್ಟು ಮಾಡ್ಕೊಡ್ತೀರಾ. ವೈನ್, ಟೀ, ಕಾಫಿ, ಕೋಲ್ಡ್ ಡ್ರಿಂಕ್ಸ್ ಏನು ಒಂಚೂರು ಬಿದ್ರೇನು ಏನು ಕ್ಲೀನ್ ಮಾಡ್ಬೋದು ಆರಾಮಾಗಿ. ಈ ಮೆಟೀರಿಯಲ್ ಇದನ್ನು ಗಟ್ಟಿ ಬರುತ್ತೆ, ಏನು ಆ ತರ ಇಲ್ಲ, ಗಟ್ಟಿ ಬರುತ್ತೆ ನೋಡಿ, ಬಟ್ ಕಟ್ ಆಗುತ್ತೆ. ಮೀಡಿಯೇಟರ್ ಇರಲ್ಲ, ಇವರೇ ಡೈರೆಕ್ಟ್ ನೀವು ಬಂದ್ರೆ ಇಲ್ಲೇ ಸ್ಟಿಚ್ ಮಾಡಿ ನಿಮ್ ಕಾರ್ಗೆ ಹಾಕೊಡ್ತಾರೆ. ವಿತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ ಅಲ್ಲ ಸರ್? AC ಮಾಡಿದ್ರೆ 100% ಹೀಟೇ ಆಗಲ್ಲ ಈ ಮೆಟೀರಿಯಲ್. ಓಕೆ, ಈ ಮೆಟೀರಿಯಲ್ ನಲ್ಲಿ ಬಂದು ಒಂದು 18 ಕಲರ್ಸ್ ಬರುತ್ತೆ. ಇದ್ರಲ್ಲಿ ಇಲ್ಲ ಔಟ್ ಸೈಡ್ ಈ ಥ್ರೆಡ್ ಯೂಸ್ ಮಾಡ್ತಾರೆ. ನಾವು ಒಳ್ಳೆ ಮೆಟೀರಿಯಲ್, ಒಳ್ಳೆ ಕ್ವಾಲಿಟಿ, ಕಸ್ಟಮರ್ ಕ್ವಾಲಿಟಿ ಕೇಳಿದ್ರೆ ನಾವು ಈ ಥ್ರೆಡ್ ಯೂಸ್ ಮಾಡ್ತೀವಿ. ಓಕೆ, 100% ಕಟ್ ಆಗಲ್ಲ ನೋಡಿ, ಎಷ್ಟಾದ್ರೂ ಹೇಳಿರಿ ನೀವು ನೋಡಿ ಕಟ್ ಆಗಲ್ಲ 100%. ನೋಡಿ ಫೋರ್ಡ್ ಅಂತ ಬಟ್ಟೆ, ಇದು ತುಂಬಾ ಒಳ್ಳೆ ಬಟ್ಟೆ. ಇದ್ರಲ್ಲಿ ಬಂದು ನಿಮ್ಗೆ ವಾರಂಟಿ 5 years ವಾರಂಟಿ ಕೊಡ್ತೀನಿ. ನಿಮ್ಗೆ ಇದ್ರಲ್ಲಿ ಬಂದು ಒಂದು 3 years ವಾರಂಟಿ ಬರುತ್ತೆ. ಈ ಲೆವಿಶ್ ನಲ್ಲಿ ನೀವು ಸುಮಾರು ವಿಡಿಯೋಸ್ ನಲ್ಲಿ ನೋಡಿರ್ಬೋದು, ಡಬಲ್ ಫಾರ್ಮ್ ಡಬಲ್ ಸ್ಟಿಚಿಂಗ್, ಡಬಲ್ ಫಾರ್ಮ್ ಡಬಲ್ ಸ್ಟಿಚಿಂಗ್ ಅಂತ. ಈ ತರ ಡಬಲ್ ಮಾಡಿದ್ರೆ ಡಬಲ್ ಫಾರ್ಮ್ ಆಗುತ್ತೆ, ಡಬಲ್ ಸ್ಟಿಚಿಂಗ್ ಮಾಡ್ತಾರೆ. ಇದಕ್ಕೆ ಬೇರೆ ನಿಮ್ಗೆ ಹೈ ಕ್ವಾಲಿಟಿ ಫಾರ್ಮ್ ಏನು ಯೂಸ್ ಮಾಡಲ್ಲ. ಇದು ಹೊಡಿತಾ ಇದೆ ಡಬಲ್ ಸ್ಟಿಚಿಂಗ್, ಜೆಟಿಗ ಗಾಡಿದು ರೆಡಿ ಆಗ್ತಾ ಇರೋದು. ನಮ್ಮ ಹತ್ರ ಕ್ವಾಲಿಟಿ ಮೆಟೀರಿಯಲ್ ಎಷ್ಟೊಂದು ಐತೆ, ನೀವು ಬೇಜಾರಾಗ್ಬಿಡ್ಬೇಕು, ಅಷ್ಟೊಂದು ವೆರೈಟಿ ಐತೆ ನೋಡಿ. ಇದು ನೋಡ್ತಾ ಇದ್ದೀರಲ್ಲ, ನಮ್ಮ ಹತ್ರ ಎಷ್ಟು ಇಷ್ಟ ಆಗ್ತೈತೆ ರಕ್ಸಿನ್ನು ವೆರೈಟಿ ಎಲ್ಲ ನೋಡಿ. ಯಾವ ತರ ಬಂದ್ಬಿಟ್ಟು ಲೈಕ್ ತುಂಬಾ ಸ್ಟಿಚಿಂಗ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಸ್ಟಿಚಿಂಗ್ ನಿಮಗೆ 5 years ವಾರಂಟಿ ಕೊಡ್ತಾರೆ ಅಂದ್ರೆ ನೋಡ್ಕೊಳ್ಳಿ ಅವ್ರ ಕೆಲಸ ಮೇಲೆ ಅವ್ರಿಗೆ ಎಷ್ಟೊಂದು ಕಾನ್ಫಿಡೆಂಟ್ ಇರುತ್ತೆ ಅಂತ. ನಿಮಗೆ ಪ್ರೆಸ್ ಮಾಡೋದೇನೋ ತಿರ್ಗಾ ರಿಟರ್ನ್ ಬರುತ್ತೆ. ಓಕೆ, ನಿಮ್ಗೆ ಔಟ್ ಸೈಡ್ ಯಾರು ಇಷ್ಟೆಲ್ಲ ಏನು ತೋರಿಸ್ಕೊಡಲ್ಲ ಸರ್. ಔಟ್ ಸೈಡ್ ಇದು ಫಾರ್ಮ್ ನೊಂದು ಹಾಕಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ JC ರೋಡ್ ಅಲ್ಲಿ ಇರುವ ಕಂಫರ್ಟ್ ಕಾರ್ ಸೀಟ್ ಕವರ್ಸ್ ಅಂತ ಒಂದು ಅಂಗಡಿಗೆ ಬಂದಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ಎಲ್ಲಾ ತರ ಕಾರ್ಸ್ಗೆ ಬಂದ್ಬಿಟ್ಟು ಸೀಟ್ ಕವರ್ಸ್ ಎಲ್ಲ ಸ್ಟಿಚ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇವ್ರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಇರೋ ಕಾರಣಕ್ಕೆ ಲೈಕ್ ಇವ್ರ ಹತ್ರ ತುಂಬಾ ಅಫೋರ್ಡಬಲ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು ನಿಮ್ ಪ್ರೀಮಿಯಂ ಕಾರ್ಸ್ ಆಗಿರ್ಬೋದು, ಹ್ಯಾಚ್ ಬ್ಯಾಕ್, ಸೆಡಾನು, SUV ಯಾವುದೇ ತರ ಕಾರ್ ಇರ್ಬೋದು ನಿಮ್ಮ ಹತ್ರ, BMW. ಸೊ ಏನೇ ಲಕ್ಸುರೀಸ್ ಕಾರ್ ಇದ್ರೂ ಕೂಡ ನಿಮ್ಗೆ ಸೀಟ್ ಕವರ್ಸ್ ಎಲ್ಲ ಇವ್ರು ಸ್ಟಿಚ್ ಮಾಡಿ ಕೊಡ್ತಾರೆ. ಅದು ಕೂಡ ಅಫೋರ್ಡಬಲ್ ಪ್ರೈಸ್ ವಿತ್ ಒಳ್ಳೆ ಕ್ವಾಲಿಟಿಯಲ್ಲಿ. ಸೊ ಯಾವ್ಯಾವ ತರ ಸರ್ವಿಸ್ ಇವ್ರ ಹತ್ರ ಇದೆ, ಸೊ ಏನ್ ಸ್ಟಾರ್ಟಿಂಗ್ ಪ್ರೈಸು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು ಸರ್? ಸೈಯದ್ ಅಂತ. ಸರ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ ಸರ್? 12 ವರ್ಷ ಸರ್ವಿಸ್ ನಂದು. ಈ ವರ್ಷ ಈ ಬಿಸ್ನೆಸ್ ನಲ್ಲಿ ನಮಗೆ ಫುಲ್ ಎಕ್ಸ್ಪೀರಿಯನ್ಸ್ ಐತೆ. ನಾವು ಯಾವ್ದಾದ್ರು ಗಾಡಿ ಇರಲಿ, ಸೀಟ್ ಕವರ್ಸ್, TT, Audi, BMW, ಇಲ್ಲಾಂದ್ರೆ 800, ಇಲ್ಲಾಂದ್ರೆ ಓಲ್ಡ್ ಯಾವ್ದಾದ್ರು ಗಾಡಿ ಇರಲಿ ನಾವು ಖಂಡಿತ ಮಾಡ್ತೀವಿ. ಓಲ್ಡ್ ಗಾಡಿಯಿಂದ ಹಿಡಿದು ನ್ಯೂ ಗಾಡಿ ತನಕ ಎಲ್ಲಾ ತರ ಗಾಡಿ TT ಇದ್ರು TT ಕೂಡ ಮಾಡ್ಕೊಡ್ತೀರಾ? ಓಕೆ. ಸೊ ಇವ್ರು ಬಂದ್ಬಿಟ್ಟು ಲೈಕ್ ಈ JC ರೋಡ್ ಅಲ್ಲಿ ಒನ್ ಆಫ್ ದ ಟ್ರಸ್ಟೆಡ್ ಶೋರೂಮ್ ಅಂತಾನೆ ಹೇಳ್ಬೋದು. ಲೈಕ್ ಈ ಕವರ್ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ, ಯಾಕಂದ್ರೆ ಇವ್ರದೇ ಬಂದ್ಬಿಟ್ಟು ಲೈಕ್ ಬೇರೆ ಅವರೆಲ್ಲ ಬಂದ್ಬಿಟ್ಟು ನಿಮ್ಮ ಹತ್ರ ಆರ್ಡರ್ ಇಸ್ಕೊಂಡು ಬೇರೆ ಅವ್ರು ಕೊಟ್ಬಿಟ್ಟು ಮಾಡ್ತಾರೆ. ಸೊ ಇವ್ರ ಹತ್ರ ಆ ತರ ಯಾವುದೂ ಇರಲ್ಲ, ಮೀಡಿಯೇಟರೇ ಇರಲ್ಲ, ಇವರೇ ಡೈರೆಕ್ಟ್ ನೀವು ಇವ್ರು ಬಂದ್ರೆ ಇಲ್ಲೇ ಸ್ಟಿಚ್ ಮಾಡಿ ನಿಮ್ ಕಾರ್ಗೆ ಹಾಕೊಡ್ತಾರೆ. ವಿತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ ಅಲ್ಲ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸೀಟ್ ಕವರ್ಸ್ 3000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡಿ ಈ ಕ್ವಾಲಿಟಿ ಬಟ್ಟೆ ಬರುತ್ತೆ. ಬೇರೆಯವರು 2600 ಹಾಕೊಡ್ತಾರೆ, ಬಟ್ ನಾವು ಆ ಕ್ವಾಲಿಟಿ ಬಟ್ಟೆ ಯೂಸ್ ಮಾಡಲ್ಲ. ಇದ್ನಲ್ಲಿ 3 ಕ್ವಾಲಿಟಿ ಬಟ್ಟೆ ಬರುತ್ತೆ. ನಮ್ಮ ಹತ್ರ ಇದು ಫಸ್ಟ್ ಕ್ವಾಲಿಟಿ ನಾವು ಹಾಕೋದು. ಈ ಮೆಟೀರಿಯಲ್ ನಲ್ಲಿ ಕಮ್ಮಿ ಕ್ವಾಲಿಟಿ ಇದು ತುಂಬಾ, ಇದ್ರಲ್ಲಿ ನಾವು ಫಸ್ಟ್ ಕ್ವಾಲಿಟಿ ಯೂಸ್ ಮಾಡ್ತೀವಿ. ಈ ಬಟ್ಟೆನಲ್ಲಿ ನಮ್ಮ ಹತ್ರ 3000 ಇಂದ ಈ ಬಟ್ಟೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕಲರ್ಸ್ ಇರಬಹುದು ಇದರಲ್ಲಿ? ಇದ್ರಲ್ಲಿ ನಿಮ್ಗೆ ಬಂದು 24 ಕಲರ್ಸ್ ಬರುತ್ತೆ. 24 ಕಲರ್ಸ್ ನಿಮ್ಗೆ ಇದರಲ್ಲಿ ಬೇಕಾದ್ರೆ ಪರ್ಪರೇಷನ್ ಅದೂ ಬರುತ್ತೆ ನೋಡಿ. ಎಲ್ಲಾ ಕಲರ್ ನಲ್ಲಿ ಪರ್ಪರೇಷನ್ ಬರುತ್ತೆ. ನೀವು ಆಚೆ ಕಡೆ ಹೋಗಿದ್ರೆ ಈ ತರ ಪರ್ಪರೇಷನ್ ಯಾರು ಕೊಡಲ್ಲ. 6000 ಗೆ ಏನೋ ಹಾಕ್ತಾರೆ, ನಮ್ಮ ಹತ್ರ 6000 ಇಂದಾನು ಇದೆ, 4000 ಇಂದಾನು ಇದೆ. ಇದು ಬಂದು ಇದು ಡ್ರ್ಯಾಗನ್ ಅಂತ. ಇದ್ನಲ್ಲಿ ನಿಮ್ಗೆ ಒಳ್ಳೆ ಒಳ್ಳೆ ಕಲರ್ಸ್ ಇದೆ. ಇದ್ನಲ್ಲಿ ನಿಮ್ಗೆ 12 ಕಲರ್ಸ್ ಸಿಗುತ್ತೆ. ನೋಡಬಹುದು. ಇದು 4000 ರೂಪೀಸ್. ಇದು 4000.
ನೆಕ್ಸ್ಟ್ ಇದ್ನಲ್ಲಿ ನಿಮ್ಗೆ ಬಂದು ಫಾರ್ಮ್ ನಾರ್ಮಲ್ ಬರುತ್ತೆ. ಅಷ್ಟೊಂದು ದಪ್ಪ ಫಾರ್ಮ್ ಇದ್ನಲ್ಲಿ ಹಾಕಿ ಸ್ಟಿಚ್ ಮಾಡಕ್ ಆಗಲ್ಲ. ಐಡೆನ್ಸಿಟಿ ಫಾರ್ಮ್ ಬರಲ್ಲ ನಿಮ್ಗೆ. ಈ ಮೆಟೀರಿಯಲ್ ನಲ್ಲಿ ಇದು 4000 ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಬೇರೆ ಮೆಟೀರಿಯಲ್ ತೋರಿಸ್ತೀನಿ ನೋಡಿ. ಇದು ಬಂದು ನಾಪಾ ಅಂತ. ಇದ್ನಲ್ಲಿ ನಾಪನಲ್ಲಿ ಬಂದು ನಮ್ಮ ಹತ್ರ ಸ್ಟಾರ್ಟ್ ಆಗೋದು 6500. ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಇದಕ್ಕೆ 1 ಇಯರ್ ವಾರಂಟಿ ಬರುತ್ತೆ. 1 year ವಾರಂಟಿ ಬರುತ್ತೆ. ನಾಪಾನಲ್ಲಿ ಇನ್ನು 4 ತರ ಇದು ಮೆಟೀರಿಯಲ್ ಬರುತ್ತೆ. ಆ ಮೆಟೀರಿಯಲ್ ಹೆಂಗೆ ಚೇಂಜ್ ಮಾಡ್ತೀರಾ ಆ ತರ ಕ್ವಾಲಿಟಿ, ಆ ತರ ರೇಟ್ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಫಾರ್ಮ್ ಇದ್ನಲ್ಲಿನೂ ನಾರ್ಮಲ್ ಫಾರ್ಮ್ ಬರುತ್ತೆ. ಇದ್ನಲ್ಲಿ ನಿಮ್ಗೆ ಬೇಕಂದ್ರೆ ದಪ್ಪ ಫಾರ್ಮ್ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ನಾವು. ಇದ್ನಲ್ಲಿ ನಾರ್ಮಲ್ ಫಾರ್ಮ್ ಸ್ವಲ್ಪ ಕಂಫರ್ಟಬಲ್ ಆಗಿ ಇರೋಕೆ ಬಕೆಟ್ ಶೇಪ್ ನಿಮ್ಗೆ ಬೇಕಾದ್ರೆ ಬಕೆಟ್ ಶೇಪ್, ಇಲ್ಲ ಅಂದ್ರೆ ರ್ಯಾಲಿ ಸೀಟ್ ಬೇಕು ಅಂದ್ರೆ ಅದು ಕೂಡ ಪ್ಲಸ್ ಇವ್ರ ಹತ್ರ ಇನ್ನೊಂದು ಏನಂದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಈ ತರ ಸೀಟ್ ಎಲ್ಲ ನಿಮ್ದು ಇದ್ರೆ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ಈ ಮಾಡೆಲ್ ಬಂದು 2000 ಮಾಡೆಲ್ ಸೀಟ್. ಇದು ಯಾರಾದ್ರೂ ನೋಡಿ ಹೇಳ್ತಾರ 2000 ಮಾಡೆಲ್ ಸೀಟ್ ಅಂತ? ನೋಡಿ ನಿಮ್ಗೆ ಫಿನಿಶಿಂಗ್ ನೋಡಿ, ಬಟ್ಟೆ ನೋಡಿ, ಫೀಲ್ ನೋಡಿ. ಸೊ ಈ ಸ್ಟಿಚಿಂಗ್ ಎಲ್ಲಾನು ಬಂದು ಅಲ್ಲಿ ನೀವು ನೋಡ್ಬೋದು ಸ್ಟಿಚಿಂಗ್ ಎಲ್ಲ. ಸೊ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಬೇರೆ ಕಡೆ ಎಲ್ಲ ನಿಮ್ಗೆ ಬಂದ್ಬಿಟ್ಟು 3000 ರೂಪಾಯಿಗೆಲ್ಲ ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರಲ್ಲ. ಸೊ ಅಲ್ಲೆಲ್ಲಿ ಥ್ರೆಡ್ ಬಂದ್ಬಿಡುತ್ತೆ, ಪ್ಲಸ್ ಅಲ್ಲೆಲ್ಲಿ ಬಬಲ್ಸ್ ಕೂಡ ಇರುತ್ತೆ. ಇಷ್ಟು ಫಿಟ್ಟಿಂಗ್ ಪ್ರಾಪರ್ ಆಗಿರಲ್ಲ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮ್ಗೆ ಪ್ರಾಪರ್ ಆಗಿರುತ್ತೆ. ನಿಮ್ ಕಾರ್ ಯಾವ್ದೇ ಇರ್ಬೋದು, ಇವ್ರ ಹತ್ರ ಹಳೆ ಮಾಡಲ್ ಇಲ್ಲಿ ಏನೂ ತೊಂದರೆ ಇಲ್ಲ. ಇದು 2000 ಮಾಡಲ್ ಸರ್. ಇದು ಇದಕ್ಕೆ ನಾವು ಎಕ್ಸ್ಟ್ರಾ ಕುಶನ್ ಹಾಕಿ ಎಲ್ಲ ಓಕೆ ಕಂಫರ್ಟಬಲ್ ಆಗಿ ಮಾಡ್ಕೊಟ್ಟಿದ್ದೀರಾ, ಸ್ಟಿಚ್ ಮಾಡಿ ಕೊಟ್ಟಿದ್ದೀರಾ. ಓಕೆ ನೋಡಿ ನಮ್ಮ ಹತ್ರ ಸ್ಟಿಚಿಂಗ್ ಮೇನ್ ನಮ್ದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ಹತ್ರ ಸ್ಟಿಚಿಂಗ್ ಬೇಕಾದ್ರೆ ನಾವು 5 years ವಾರಂಟಿ ಕೊಡ್ತೀವಿ. ಯಾವ್ದಾದ್ರು ಮೆಟೀರಿಯಲ್ ಇರಲಿ ನಮ್ಮ ಹತ್ರ ಅಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಸ್ಟಿಚಿಂಗ್ ಆ ತರ ಮಾಡ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್ 5 years ಎಕ್ಸ್ಪೀರಿಯನ್ಸ್, ಐ ಮೀನ್ 5 years ನಿಮಗೆ ವಾರಂಟಿ ಕೊಡ್ತಾರೆ ಸ್ಟಿಚಿಂಗ್ ಅಲ್ಲಿ. ಸೊ ನೆಕ್ಸ್ಟ್ ಮೆಟೀರಿಯಲ್ ಸರ್, ಇದು ಕಿಂಗ್ ನಾಪಾ ಅಂತ. ಓಕೆ ಇದ್ನಲ್ಲಿನೂ ನೋಡಿ 18 ಕಲರ್ಸ್ ಬರುತ್ತೆ. ಇದರಲ್ಲಿ 18 ಕಲರ್ಸ್ ಬರುತ್ತೆ. ಇದು ಕಿಂಗ್ ನಾಪಾಕ್ಕಿಂತ ಒಳ್ಳೆ ಮೆಟೀರಿಯಲ್ ಇದು. ಓಕೆ ಇದು ಮೆಟೀರಿಯಲ್ ನಲ್ಲಿ ಬಂದು ನಿಮ್ಗೆ 7500 ಆಗುತ್ತೆ. 7500 ಇದಕ್ಕೆ ಎಕ್ಸ್ಟ್ರಾ ಫಾರ್ಮ್ ಬೇಕು ಅಂದ್ರೆ 1000 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ನಾರ್ಮಲ್ ಫಾರ್ಮ್ ಹೇಳ್ತಾ ಇರೋದು. ನೆಕ್ಸ್ಟ್ ಸರ್, ಇದು ಬಂದು ನೆಕ್ಸಾ ಲೆದರ್ ಅಂತ ಸರ್. ಓಕೆ ಇದ್ನಲ್ಲಿ ಬಂದು ನಿಮ್ಗೆ ಅಷ್ಟೊಂದು ಹೀಟ್ ಆಗಲ್ಲ. AC ಮಾಡಿದ್ರೆ 100% ಹೀಟೇ ಆಗಲ್ಲ ಈ ಮೆಟೀರಿಯಲ್. ಓಕೆ ಈ ಮೆಟೀರಿಯಲ್ ನಲ್ಲಿ ಬಂದು ಒಂದು 18 ಕಲರ್ಸ್ ಬರುತ್ತೆ. ಇದ್ನಲ್ಲಿ ನೋಡ್ಬೋದು ಕಲರ್ಸ್ ಹೆಂಗೆ. ಇದ್ನಲ್ಲಿ ನಿಮ್ಗೆ ಶೇಡೆಡ್ ಕಲರ್ಸ್ ಇರಲಿ, ಓಕೆ ನೋಡಿ ಶೇಡೆಡ್ ಕಲರ್ಸ್ ಅಥವಾ ಪ್ಲೇನ್ ಇರಲಿ, ಇದ್ನಲ್ಲಿನೂ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು. ಸೊ ಇಷ್ಟೊಂದು ವೆರೈಟೀಸ್ ಇದೆ. ಇದೇನು ಬರುತ್ತೆ ಪ್ರೈಸು? ಇದರಲ್ಲಿ ನಿಮಗೆ ಈ ಗಾಡಿ ಈ ಮೆಟೀರಿಯಲ್ ನಲ್ಲಿ ಬಂದು ನಿಮಗೆ 5 ಸೀಟರ್ ಗಾಡಿ, ಸೆಡಾನ್ ಎಲ್ಲ 5 ಸೀಟರ್ ಗಾಡಿಗೆ ಬಂದು 10,000 ಆಗುತ್ತೆ. ಇದರಲ್ಲಿ ದಪ್ಪ ಫಾರ್ಮು, ದಪ್ಪ ಸ್ಟಿಚಿಂಗು ಎಲ್ಲ ಬರುತ್ತೆ, ಆ್ಯಡ್ ಆಗುತ್ತೆ. ಅದ್ರಲ್ಲಿ ಏನು ನಾವು ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ. ಯಾವ್ದಾದ್ರು ಡಿಸೈನ್ ಇರಲಿ, ನಿಮ್ಗೆ ಏನಾದ್ರೂ ಶೇಪ್ ನಿಮ್ ಸೀಟ್ ಇದ್ರಲ್ಲಿ ಏನಾದ್ರು ಎಕ್ಸ್ಟ್ರಾ ಸ್ಟೆಪ್ ಮಾಡಬೇಕು ಅದು ಕೂಡ ಮಾಡ್ಕೊಡ್ತೀವಿ. ಈ ಮೆಟೀರಿಯಲ್ ನಲ್ಲಿ ಡಿಫ್ರೆಂಟ್ ಡಿಸೈನ್ ಕೂಡ ಮಾಡ್ಕೊಡ್ತೀವಿ. ನಿಮ್ಗೆ ಎಕ್ಸ್ಟ್ರಾ ಶೇಪ್ ಬೇಕು, ಕುಶನಿಂಗ್, ಥೈ ಸಪೋರ್ಟ್ ಬೇಕು, ಇಲ್ಲ ಅಂದ್ರೆ ನಿಮ್ ಬೆನ್ನಲ್ಲಿ ನೋವಾಗುತ್ತೆ, ಕುತ್ಕೊಳ್ಳಕ್ಕೆ ಅದೆಲ್ಲ ಮಾಡ್ಕೊಡ್ತೀವಿ. ನಿಮ್ಗೆ ಇನ್ನು ಕುತ್ಕೊಳ್ಳಕ್ಕೆ ಫೀಲ್ ಚೆನ್ನಾಗಿ ಬೇಕು, ಕೆಳಗಡೆ ಮೆಮೊರಿ ಫಾರ್ಮ್ ಹಾಕೊಡ್ತೀವಿ ನಾವು. ಮೆಮೊರಿ ಫಾರ್ಮ್ ಸ್ಯಾಂಪಲ್ ತೋರಿಸ್ತೀನಿ, ಫಿನಿಶ್ ಮಾಡಿ. ಸರ್ ಜೆಲ್ ಟೈಪ್ ಎಲ್ಲ ಸೀಟ್ಸ್ ಎಲ್ಲ ಹಾಕ್ತಾರ, ಅದೆಲ್ಲ ಕೂಡ ಮಾಡ್ತಾರೆ ಸರ್. ಕಾರ್ಗೆ ಎಲ್ಲ ನಾವು ಮಾಡೋದು. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಮೆಟೀರಿಯಲ್ ಇದು ಲ್ಯಾವಿಶ್ ಲೆದರ್ ಅಂತ. ಓಕೆ ನೋಡ್ಬೋದು ಇದ್ನಲ್ಲಿ ಸುಮಾರು ಕಲರ್ ಐತೆ. ನಿಮ್ಮ ಹತ್ರ ಯಾವ್ದಾದ್ರು ಕಲರ್ ಚೂಸ್ ಮಾಡಿ, ನಿಮ್ಗೆ ಪರ್ಪರೇಷನ್ ಬರುತ್ತೆ. ಇವಾಗ ಪರ್ಪರೇಷನ್ ಏನ್ ಅಡ್ವಾಂಟೇಜ್ ಅಂದ್ರೆ ಕೆಳಗಡೆ ಸೀಟ್ ನಲ್ಲಿ ಫ್ಯಾನ್ ಕೊಡ್ತಾನೆ, ಏನು ವೆಂಟಿಲೇಟರ್ ಸೀಟ್ಸ್ ಬರುತ್ತೆ ನಿಮ್ಗೆ ಕಾಂಪೌಂಡ್ ಮಾಡಲ್ ಗಾಡಿನಲ್ಲಿ. ಅದಕ್ಕೆ ನಿಮ್ಗೆ ವೆಂಟಿಲೇಟರ್ ಯೂಸ್ ಆಗಕ್ಕೆ ನೋಡಿ ಈ ತರ ಪರ್ಪರೇಷನ್ ಬರುತ್ತೆ. ಬ್ಯಾಕ್ ಸೈಡ್ ಹೋಲ್ಸ್ ಬರುತ್ತೆ. ಇದ್ನಲ್ಲಿ ಯಾವ್ದಾದ್ರು ಕಲರ್ ಇಲ್ಲಿ ನಿಮ್ಗೆ ಖಂಡಿತ ಸಿಗುತ್ತೆ. ಎಲ್ಲ ಕಲರ್ಸ್ ಅವೈಲಬಲ್ ಇದೆ. ಇದ್ನಲ್ಲಿ ಬಂದು ನಿಮ್ಗೆ ಸುಮಾರು ಒಂದು 25 ಕಲರ್ಸ್ ಅಥವಾ 30 ಕಲರ್ಸ್ ಬರುತ್ತೆ ಇದ್ನಲ್ಲಿ. ಈ ಮೆಟೀರಿಯಲ್ ನಲ್ಲಿ ಹೀಟಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು 70% ಕಮ್ಮಿ ಆಗುತ್ತೆ ಹೀಟಿಂಗು. ಈ ಮೆಟೀರಿಯಲ್ ನಲ್ಲಿ ನಿಮ್ಗೆ ಬಂದು 11,000 ಆಗುತ್ತೆ. 11,000 ಆಗುತ್ತೆ ಚಿಕ್ಕ ಗಾಡಿ 5 ಸೀಟರ್ ಗಾಡಿಗೆ. ಈ ಗಾಡಿ ಈ ಮೆಟೀರಿಯಲ್ ನಲ್ಲಿ ಬೇರೆ ಮೆಟೀರಿಯಲ್ ತೋರಿಸ್ತೀನಿ ನೋಡಿ. ಇದು ಫೋರ್ಡ್ ಅಂತ ಬಟ್ಟೆ. ಇದು ತುಂಬಾ ಒಳ್ಳೆ ಬಟ್ಟೆ. ಇದ್ನಲ್ಲಿ ಬಂದು ನಿಮ್ಗೆ ವಾರಂಟಿ 5 years ವಾರಂಟಿ ಕೊಡ್ತೀನಿ ನಿಮ್ಗೆ. ಇದ್ನಲ್ಲಿ ಬಂದು ಒಂದು 3 years ವಾರಂಟಿ ಬರುತ್ತೆ. ಈ ಲ್ಯಾವಿಶ್ ನಲ್ಲಿ ಇದ್ನಲ್ಲಿ ಬಂದು 5 years ವಾರಂಟಿ ಬರುತ್ತೆ. ಈ ಮೆಟೀರಿಯಲ್ ಖಂಡಿತ ಹೀಟ್ ಆಗಲ್ಲ, 100% ಹೀಟ್ ಆಗಲ್ಲ. ನಿಮ್ಗೆ ಏನಾದ್ರು ಹೀಟ್ ಆಗಿ ವಾರಂಟಿ ಏನಾದ್ರು ಕೊಡ್ತೀರಾ? ಇದಕ್ಕೆ 5 years ವಾರಂಟಿ ಬರುತ್ತೆ ಈ ಮೆಟೀರಿಯಲ್ಗೆ. ಈ ಮೆಟೀರಿಯಲ್ ನಲ್ಲಿ ನಿಮ್ಗೆ ಹೆಂಗ್ ಬೇಕು ಫಿನಿಶಿಂಗ್ ಮಾಡ್ಕೊಡ್ತೀವಿ. ಇದ್ನಲ್ಲಿ ಕಲರ್ಸ್ ನೋಡಿ ತುಂಬಾ ಕಲರ್ಸ್ ಬರುತ್ತೆ. 32 ಕಲರ್ಸ್ ಕ್ವಾಲಿಟಿ ಬರುತ್ತೆ. ಎಲ್ಲ ತರ ಕಲರ್ಸ್ ನಿಮ್ಗೆ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಎಲ್ಲ ಇದರಲ್ಲಿ ನಿಮ್ಗೆ ಆರಾಮಾಗಿ ಬಂದ್ಬಿಡುತ್ತೆ. ನಿಮ್ಗೆ ಬೇರೆ ಮೆಟೀರಿಯಲ್ ತೋರಿಸ್ಕೊಡ್ತೀನಿ ಸರ್. ನಮ್ಮ ಹತ್ರ ಕ್ವಾಲಿಟಿ ಮೆಟೀರಿಯಲ್ ಎಷ್ಟೊಂದು ಐತೆ, ನೀವು ಬೇಜಾರಾಗ್ಬಿಡ್ಬೇಕು, ಅಷ್ಟೊಂದು ವೆರೈಟಿ ಐತೆ ನೋಡಿ. ಇದು ಬಂದು ಕ್ಯೂಬಾ ಲೆದರ್ ಅಂತ. ಓಕೆ, ಈ ಮೆಟೀರಿಯಲ್ ಬಂದು ಕ್ಯೂಬಾ ಲೆದರ್ ಅಂತ ನೋಡಿ. ಇದ್ನಲ್ಲಿ ನಿಮ್ಗೆ ಸ್ಕ್ರಾಚ್ ಆಗಲ್ಲ,
ಓಕೆ. ಒಂಚೂರು ಸ್ಕ್ರಾಚ್ ಆಗಲ್ಲ. ನೋಡಿ ತೋರಿಸ್ತೀನಿ, ಹಿಡ್ಕೊಳ್ಳಿ ಒಂದು ನಿಮಿಷ. ನೋಡಿ ಇದು ಸಿಸರ್, ಬೇರೆ ಮೆಟೀರಿಯಲ್ ಮಾರ್ಕ್ ಕೊಡ್ತೀವಿ, ಚೋಟಿ ಪೀಸ್ ಬರುತ್ತೆ ನಿಮಗೆ. ನೋಡಿ ಇದು ಕ್ಯೂಬಾ ಲೆದರು. ಓಕೆ. ಇದರಲ್ಲಿ ನಿಮಗೆ ಹೀಟು ಇಲ್ಲಿ ಕೊಟ್ಟಿರ್ತಾನೆ ನೋಡಿ, ಹೀಟು ಎಲ್ಲ ಏನು ಪ್ರಾಬ್ಲಮ್ ತೊಂದರೆ ಬರಲ್ಲ ಅಂತ ಇಲ್ಲೆಲ್ಲ ಮೇಲೆನೆ ಬರುತ್ತೆ. ಇಲ್ಲಿ ನೋಡಿ ಹೀಟು, ಗ್ಲಾಸು, ಬಾಲ್ ಪೆನ್ನು, ವೈನು, ಟೀ, ಕಾಫಿ, ಕೂಲ್ ಡ್ರಿಂಕ್ಸು ಏನು ಒಂಚೂರು ಬಿದ್ರೇನು ಏನು ಕ್ಲೀನ್ ಮಾಡ್ಬೋದು ಆರಾಮಾಗಿ. ಈ ಮೆಟೀರಿಯಲ್ ನಿಮ್ಗೆ ಹೀಟ್ ಇದು ಆಗಲ್ಲ, ಸ್ಕ್ರಾಚ್ ಆಗಲ್ಲ. ನಿಮ್ ಮನೆಯಲ್ಲಿ ಡಾಗ್ ಇರುತ್ತೆ, ಕ್ಯಾಟ್ ಯೂಸ್ ಮಾಡ್ತಾರೆ, ಪೆಟ್ ಏನಾದ್ರು ಯೂಸ್ ಮಾಡಿದ್ರೆ ಪೆಟ್ಟು ಸ್ಕ್ರಾಚ್ ಮಾಡುತ್ತೆ. ಕರೆಕ್ಟ್ ನೋಡಿ. ಬೇರೆ ಮೆಟೀರಿಯಲ್ ಹಾಕಿದ್ರೆ ಹಿಡ್ಕೊಳ್ಳಿ, ಮಾಡ್ಕೊಡ್ತೀವಿ ಸರ್. ನೋಡಿ ಬೇರೆ ಮೆಟೀರಿಯಲ್ ಹಾಕಿದ್ರೆ ಒಂಚೂರು ಹಿಂಗೆ ಮಾಡಿದ ತಕ್ಷಣ ನೋಡಿ ಸ್ಕ್ರಾಚ್ ಆಗತ್ತೆ ಬಟ್ಟೆ, ಸುಮ್ಮನೆ ಸ್ಕ್ರಾಚ್ ಆಗತ್ತೆ ಬಟ್ಟೆ. ಹೌದು. ಇದು ನೋಡಿ ಈ ಮೆಟೀರಿಯಲ್ ನಲ್ಲಿ ತೋರಿಸ್ತೀನಿ ನಿಮ್ಗೆ, ಒಂಚೂರು ಸ್ಕ್ರಾಚ್ ಆಗಿ ಕಾಣಿಸಲ್ಲ. ನೋಡಿ ಸರ್, ನೋಡಿ ಸರ್, ಒಂಚೂರಾದ್ರೂ ನೀವು ಫೀಲ್ ಮಾಡಿ ನೋಡಿ, ಒಂಚೂರು ಸ್ಕ್ರಾಚ್ ಆಗಲ್ಲ ಸರ್. ನಾರ್ಮಲ್ ಆಗ್ಬಿಟ್ಟಿದಲ್ಲ. ನಾರ್ಮಲ್. ನಿಮ್ಮ ಮನೆಯಲ್ಲಿ ಪೆಟ್ ಇರುತ್ತೆ, ಬೇಜಾನ್ ಜನ ಯೂಸ್ ಮಾಡ್ತಾರೆ, ಕ್ಯಾಟು ಪೆಟ್ಟು. ಈ ಮೆಟೀರಿಯಲ್ ನಲ್ಲಿ ಒಂಚೂರು ಹೀಟ್ ಆಗಲ್ಲ, ಹೀಟ್ ಆಗಲ್ಲ, ಸ್ಕ್ರಾಚ್ ಆಗಲ್ಲ. ಇದರಲ್ಲಿ ಬಂದು ನಿಮ್ಗೆ ಆಗತ್ತೆ 19,000. ನಿಮ್ಗೆ ಅಪ್ ಟು ಎಷ್ಟು ತನಕ ಇದೆ ಸರ್ ಸೀಟ್ ಕವರ್ಸ್? ಸರ್ ನಮ್ಮ ಹತ್ರ ಲೆದರ್, ಪ್ಯೂರ್ ಲೆದರ್ ಸಿಗುತ್ತೆ. ಬಟ್ ಪ್ಯೂರ್ ಲೆದರ್ ಹಾಕಕ್ಕಿಂತ ಬೆಸ್ಟ್ ಇದೆ ಸರ್. ಈ ತರ ಆರ್ಟಿಫಿಷಿಯಲ್ ಲೆದರ್ ನಿಮ್ಗೆ ಸ್ಮೆಲ್ ಬರುತ್ತೆ, ಕೂತ್ಕೊಳ್ಳಕ್ ಹೋಗೋರ್ಗೆ ಸ್ಮೆಲ್ ಆಗಲ್ಲ, ಹಿಡಿಯಲ್ಲ ಲೆದರ್ ಸ್ಮೆಲ್. ಅದಕ್ಕಿಂತ ಬೆಸ್ಟ್ ಇದು. ನಮ್ಮ ಹತ್ರ ಬಂದು 25,000 ತನಕ ಇದೆ. 25,000 ತನಕ ಇದೆ ನಿಮ್ಗೆ ಕ್ವಾಲಿಟಿ ಸರ್. ಸರ್ ಬೇರೆ ಔಟ್ ಸೈಡ್ ನಲ್ಲಿ ಇದೇ ಬಟ್ಟೆ ನೀವು ತಗೊಂಡ್ ಹೋಗಿದ್ರೇನು ನಿಮ್ಗೆ ಒಂದು ಏನೋ 15,000 ಮಾಡ್ಕೊಡ್ತಾರೆ. ಬಟ್ ಫಾರ್ಮ್ ಕ್ವಾಲಿಟಿ ಇರಲ್ಲ, ಥ್ರೆಡ್ ಕ್ವಾಲಿಟಿ ಇರಲ್ಲ. ನಿಮ್ಗೆ ಸ್ಟಿಚಿಂಗ್ ವಾರಂಟಿ ಕೊಡಲ್ಲ, ನಾವು ಸ್ಟಿಚಿಂಗ್ ಜೊತೆ ವಾರಂಟಿ ಕೊಡ್ತೀವಿ. 5 years ಸ್ಟಿಚಿಂಗ್. ಈ ಬಟ್ಟೆ ನಿಮ್ಗೆ ಇನ್ನೂ 3-4 ಬಟ್ಟೆ ತೋರಿಸ್ದಲ್ಲ, ಅದ್ನಲ್ಲಿ ಸ್ಟಿಚಿಂಗ್ ಸ್ವಲ್ಪ ಏನಾದ್ರು ಬಿಚ್ಕೊಂಡ್ರೆ ನೋಡಿ, ಇದು ಒಂದು ಪೀಸು ತೋರಿಸ್ತೀನಿ. ಈ ತರ ಒಂದು ಡ್ಯಾಮೇಜ್ ಆಗಿದ್ರೆ ಸುಮಾರು ಜನ ಏನ್ ಮಾಡ್ತಾರೆ, ಬೇರೆ ಇಷ್ಟೇ ಪೀಸ್ ಚೇಂಜ್ ಮಾಡ್ತಾರೆ. ನಮ್ಮ ಹತ್ರ ಆ ತರ ಇಲ್ಲ. ಇಷ್ಟು ಪೀಸ್ ಡ್ಯಾಮೇಜ್ ಆಗಿದ್ರೆ ಪೂರ್ತಿ ಇದು ಬೆಡ್ಡೆ ಚೇಂಜ್ ಮಾಡ್ಕೊಡ್ತೀವಿ, ಬೆಡ್ಡೆ ಚೇಂಜ್ ಮಾಡ್ಕೊಡ್ತೀವಿ. ಆ ತರ ನಮ್ಮ ಹತ್ರ ಕ್ವಾಲಿಟಿ ಇದೆ. ಈ ಬಟ್ಟೆನಲ್ಲಿ ನಿಮ್ಗೆ ಬಂದು 19,000 ತನಕ ಆಗತ್ತೆ ಸ್ಟಾರ್ಟ್. ಓಕೆ, 19,000 ತನಕ. ಅದೇ ಇವ್ರ ಹತ್ರ 3,000 rupees ಇಂದ ಹಿಡಿದು ಅಪ್ ಟು 25,000 ತನಕ ಬಂದ್ಬಿಟ್ಟು ಸೀಟ್ ಕವರ್ಸ್. ನಮ್ಮ ಹತ್ರ ಕ್ವಾಲಿಟಿ ಸರ್ ಒಂದ್ 500 ರೂಪಾಯಿ ಎಲ್ಲರಿಗಿಂತ ಜಾಸ್ತಿ ತಗೊಂತೀವಿ. ನಮ್ಮ ಹತ್ರ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ. ಕ್ವಾಲಿಟಿನಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ. ನಿಮ್ಗೆ ಏನಾದ್ರು ಒಂಚೂರು ಡೌಟ್ ಇದ್ರೆ ನಿಮ್ ಮುಂದೆ ನಿಂತ್ಕೊಂಡು ನೀವು 3 years ಇಲ್ಲೇ ಕೂತ್ಕೊಳ್ಳಿ, ನಿಮ್ ಮುಂದೆ ಕೆಲಸ ಮಾಡ್ತೀವಿ. ಕಟಿಂಗ್, ಸ್ಟಿಚಿಂಗ್ ಅದು ಕೂಡ ಅಡ್ವಾಂಟೇಜ್ ಇದೆ. ನೀವು ಬೇರೆ ಕಡೆ ಎಕ್ಸೆಸರೀಸ್ ಅಂಗಡಿಯಲ್ಲಿ ಎಲ್ಲಿ ಹೋಗಿ ಏನು ನಿಮ್ಗೆ ತೋರ್ಸೋದೇ ಇಲ್ಲ. ನಿಮ್ ಸೀಟ್ ಕವರ್ ಹೆಂಗ್ ರೆಡಿ ಆಗತ್ತೆ ಹೆಂಗಿಲ್ಲ ಅಂತ ಏನು ತೋರ್ಸಕ್ ಕೊಡಲ್ಲ. ನೀವು ಇಲ್ಲಿ ಬನ್ನಿ, ನಮ್ಮ ಹತ್ರ ನಿಮ್ ಮುಂದೆ ಒಂದ್ ಪಿನ್ ಟು ಪಿನ್ ಏನು ಕೆಲಸ ಆಗತ್ತೆ ನಿಮ್ಗೆ ತೋರಿಸ್ಕೊಟ್ಟು ಮಾಡ್ಕೊಡ್ತೀರಾ. ಖಂಡಿತ. ಸೊ ತುಂಬಾ ಜನ ಲೈಕ್ ಬೇರೆ ಕಡೆ ಎಲ್ಲ ನೀವು ಮಾಡಿರ್ತೀರಾ, ಇದೆಲ್ಲ ಬಂದ್ಬಿಟ್ಟು ಲೈಕ್ ತುಂಬಾ ಸ್ಟಿಚಿಂಗ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಸ್ಟಿಚಿಂಗ್ ನಿಮ್ಗೆ 5 years ವಾರಂಟಿ ಕೊಡ್ತಾರೆ ಅಂದ್ರೆ ನೋಡ್ಕೊಳ್ಳಿ ಅವ್ರ ಕೆಲಸ ಮೇಲೆ ಅವ್ರಿಗೆ ಎಷ್ಟೊಂದು ಕಾನ್ಫಿಡೆಂಟ್ ಇರುತ್ತೆ ಅಂತ. ಸೊ ನೀವು ಯೂಸ್ ಮಾಡೋ ಥ್ರೆಡ್ ಎಲ್ಲ ಏನ್ ಥ್ರೆಡ್ ಸರ್, ಯಾವ್ದು ಯೂಸ್ ಮಾಡ್ತೀರಾ ಏನು ಅದನ್ನು ಸ್ವಲ್ಪ ತೋರಿಸ್ಕೊಡಿ. ನೋಡಿ ಸರ್, ಇದು ನಾರ್ಮಲ್ ಥ್ರೆಡ್. ಔಟ್ ಸೈಡ್ ಎಲ್ಲ ಇದೇ ಥ್ರೆಡ್ ಯೂಸ್ ಮಾಡೋದು. 100% ಔಟ್ ಸೈಡ್ ಎಲ್ಲ ಇದೇ ಥ್ರೆಡ್ ಯೂಸ್ ಮಾಡೋದು. ಇದೊಂದು ಗಟ್ಟಿ ಬರುತ್ತೆ, ಏನು ಆ ತರ ಇಲ್ಲ, ಗಟ್ಟಿ ಬರುತ್ತೆ ನೋಡಿ. ಬಟ್ ಕಟ್ ಆಗತ್ತೆ. ನಿಮ್ಗೆ ಕಟ್ ಮಾಡಕ್ ಇದಾಗ್ತದೆ, ಬಟ್ ಕಟ್ ಆಗತ್ತೆ. ಇದು ಇನ್ನೊಂದು ಇದು ಬರುತ್ತೆ, ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ಯೂಸ್ ಮಾಡೋದು ಇದೇ ಥ್ರೆಡ್ ಯೂಸ್ ಮಾಡೋದು ಇಲ್ಲ, ಔಟ್ ಸೈಡ್ ಈ ಥ್ರೆಡ್ ಯೂಸ್ ಮಾಡ್ತಾರೆ. ನಾವು ಒಳ್ಳೆ ಮೆಟೀರಿಯಲ್, ಒಳ್ಳೆ ಕ್ವಾಲಿಟಿ, ಕಸ್ಟಮರ್ ಕ್ವಾಲಿಟಿ ಕೇಳಿದ್ರೆ ನಾವು ಈ ಥ್ರೆಡ್ ಯೂಸ್ ಮಾಡ್ತೀವಿ. 100% ಕಟ್ ಆಗಲ್ಲ ನೋಡಿ. ಎಷ್ಟಾದ್ರೂ ಹೇಳಿರಿ ನೀವು ಹೇಳಿ ನೋಡಿ, ಕಟ್ ಆಗಲ್ಲ 100%. ನೋಡಿ ಬೆಳ್ನಲ್ಲಿ ಇಲ್ಲೆಲ್ಲ ಇದು ಬರುತ್ತೆ. ಮೆಮೊರಿ ಫಾರ್ಮ್ ನೋಡಿ, ಈ ತರ ಥ್ರೆಡ್ ಯೂಸ್ ಮಾಡ್ತೀವಿ. ನಿಮ್ ಕಣ್ಮುಂದೆನೆ ಆಗತ್ತೆ ಸರ್ ನಮ್ಮ ಹತ್ರ ಕೆಲಸ. ನಿಮ್ಗೆ ಏನು ಸುಳ್ಳು ಹೇಳೋದಿಲ್ಲ. ನೋಡಿ ಆಚೆ ಕಡೆ ತೋರ್ಸೋದು ಒಂದು, ಹಾಕೋದು ಒಂದು. ನೀವು ಎಲ್ಲಾರ್ದು ರಿವ್ಯೂಸ್ ಚೆಕ್ ಮಾಡಿ, ನಮ್ದು ರಿವ್ಯೂಸ್ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ನೋಡಿ ಇದು ಫಾರ್ಮು, ಇದು ನಾರ್ಮಲ್ ಫಾರ್ಮ್. ಇದು ಬಂದು ಔಟ್ ಸೈಡ್ ಎಲ್ಲ ಡಬಲ್ ಫಾರ್ಮ್ ಹಾಕ್ತಿವಿ. ನೀವು ಸುಮಾರು ವಿಡಿಯೋಸ್ ನಲ್ಲಿ ನೋಡಿರ್ಬೋದು, ಡಬಲ್ ಫಾರ್ಮ್ ಡಬಲ್ ಸ್ಟಿಚಿಂಗ್, ಡಬಲ್ ಫಾರ್ಮ್ ಡಬಲ್ ಸ್ಟಿಚಿಂಗ್ ಅಂತ. ಈ ತರ ಡಬಲ್ ಮಾಡಿದ್ರೆ ಡಬಲ್ ಫಾರ್ಮ್ ಆಗುತ್ತೆ, ಡಬಲ್ ಸ್ಟಿಚಿಂಗ್ ಮಾಡ್ತಾರೆ. ಇದಕ್ಕೆ ಬೇರೆ ನಿಮ್ಗೆ ಹೈ ಕ್ವಾಲಿಟಿ ಫಾರ್ಮ್ ಏನು ಯೂಸ್ ಮಾಡಲ್ಲ. ಇದು ಬಂದು ಏನು ಒಂದು 15 ಇದು ಡೆನ್ಸಿಟಿ ಬರ್ಬೋದು. ನಾವು ಯೂಸ್ ಮಾಡೋದು ಬೇರೆ. ಇದನ್ನು ಕೂಡ ಮಾಡ್ತೀವಿ ನಾವು. ಅದು 3,000ಗೆ ಹೇಳ್ದೆ ಅಲ್ಲ, ಅದಕ್ಕೆ ಈ ಫಾರ್ಮ್ ಯೂಸ್ ಮಾಡ್ತೀವಿ. ನೋಡಿ ನಾವು ಯೂಸ್ ಮಾಡೋದು ಮೇನ್ ಫಾರ್ಮ್ ಇದು. 15 mm ಬರುತ್ತೆ ನಿಮ್ಗೆ, 28 ಡೆನ್ಸಿಟಿ ಕ್ವಾಲಿಟಿ ಬರುತ್ತೆ. ನೋಡಿ ನಿಮ್ಗೆ ಪ್ರೆಸ್ ಮಾಡೋದೇನೋ ತಿರ್ಗಾ ರಿಟರ್ನ್ ಬರುತ್ತೆ.
ನಿಮ್ಗೆ ಔಟ್ ಸೈಡ್ ಯಾರು ಇಷ್ಟೆಲ್ಲ ಏನು ತೋರಿಸ್ಕೊಡಲ್ಲ ಸರ್. ಔಟ್ ಸೈಡ್ ಇದು ಫಾರ್ಮ್ ಹಾಕಲ್ಲ, ಇದನ್ನೆಲ್ಲ ಕಲರ್ಸ್ ಬರುತ್ತೆ, ಚೇಂಜ್ ಮಾಡಿ ಹಾಕ್ತಾರೆ, ನಿಮ್ಗೆ ಮೋಸ ಮಾಡಿ ಹಾಕ್ತಾರೆ. ನೀವು ನಮ್ಮ ಅಂಗಡಿಗೆ ಒಂದ್ಸಲಿ ವಿಸಿಟ್ ಮಾಡಿ, ಕಸ್ಟಮರ್ ಸಬ್ಸ್ಕ್ರೈಬರ್ಸ್ ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಬಂದ್ರೆ ಸರ್ ಬಂದ್ರೆ ಖಂಡಿತ ಮಾಡ್ಕೊಡ್ತೀರಾ? ಖಂಡಿತ 100%. ನಾನು ವೆಂಟಿಲೇಟರ್ ಸೀಟ್ಸ್ ಅಂತ ಹೇಳಿದೆ, ಹೌದು. ಅದು ಇವಾಗ ಟಾಪ್ ಎಂಡ್ ಮಾಡೆಲ್ ನಲ್ಲಿ ವೆಂಟಿಲೇಟರ್ ಸೀಟ್ಸ್ ಕೊಡ್ತಾನೆ, ನಿಮ್ಗೆ ಫ್ಯಾನ್ ಕೊಡ್ತಾನೆ ಕೆಳಗಡೆ. ಅದಕ್ಕೆ ಬೇರೆಯವ್ರಿಗೆ ಒಂಚೂರು ಅರ್ಥ ಆಗಲ್ಲ, ನಿಮ್ಗೆ ಕಾರ್ನಲ್ಲಿ ವೆಂಟಿಲೇಟರ್ ಐತೆ, ಅದಕ್ಕೆ ಯಾವ ಫಾರ್ಮ್ ಯೂಸ್ ಮಾಡಬೇಕು, ಯಾವ್ದು ಫಾರ್ಮ್ ಹಾಕೋ ತರ ಇಲ್ಲ ಅಂತ ನಮ್ಮ ಹತ್ರ ಬಂದ್ರೆ ನಿಮ್ಗೆ ವೆಂಟಿಲೇಟರ್ ಫಾರ್ಮ್ಗೆ ಬೇರೆ ಫಾರ್ಮ್ ಇರೋದು ನೋಡಿ. ಅದನ್ನೆಲ್ಲ ವಿಡಿಯೋನಲ್ಲಿ ಆರಾಮಾಗಿ ಕಾಣ್ಬೋದು, ಟ್ರಾನ್ಸ್ಪರೆಂಟ್ ಆಗಿದೆ ಸ್ವಲ್ಪ ನೋಡಿ, ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಇದು ಫಾರ್ಮ್, ಈ ಫಾರ್ಮ್ ಯೂಸ್ ಮಾಡ್ತೀವಿ ನಾವು ವೆಂಟಿಲೇಟರ್ ಸೆಂಟರ್ಗೆ ಸೀಟ್ಗೆ. ಸರ್ ಆಮೇಲೆ ಇನ್ನೂ ಕೆಲವರಿಗೆ ಬಂದ್ಬಿಟ್ಟು ಕಾಮನ್ ಆಗಿ, ಇವಾಗ ನಾನೇ ಒಂದು ಕಾರ್ ಇಟ್ಕೊಂಡಿದ್ದೇನೆ ಅಂದ್ರೆ ಕಾಮನ್ ಆಗಿ ನನಗೆ ಬರೋ ಕ್ವಶನ್ ಏನಂದ್ರೆ, ಏರ್ ಬ್ಯಾಗ್ಸ್ ಲೇಟೆಸ್ಟ್ ಗಾಡಿಗೆಲ್ಲ ಏರ್ ಬ್ಯಾಗ್ಸ್ ಇರುತ್ತೆ, ಶೋರೂಮ್ ಅಲ್ಲಿ ಇರ್ತಾರೆ, ಆಚ ಕಡೆ ಎಲ್ಲ ಬಂದ್ಬಿಟ್ಟು ಸೀಟ್ ಕವರ್ಸ್ ಚೇಂಜ್ ಮಾಡಬಾರ್ದು ಅರ್ಥ. ಇವಾಗ ನನ್ಗೇನೆ ಆ ಡೌಟ್ ಇದೆ, ಸೊ ಅದಕ್ಕೆ ಏನ್ ಸರ್ ನೋಡಿ, ಇದು ಗ್ರ್ಯಾಂಡ್ ವಿಟಾರಾಗೆ ಫುಲ್ ಟಾಪ್ ಮಾಡಲ್ ವೇರಿಯಂಟ್. ಇದು ಗ್ರ್ಯಾಂಡ್ ವಿಟಾರ ಫುಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಗ್ರ್ಯಾಂಡ್ ವಿಟಾರ ನಲ್ಲಿ ನೋಡಿ ನಮ್ಮ ಹತ್ರ ಬ್ಯಾಕ್ ಸೈಡ್ ಜಿಪ್ ಬರುತ್ತೆ. ಸೊ ಇದು ಏರ್ ಬ್ಯಾಗ್ ಗೋಸ್ಕರನೇ ಮಾಡಿರೋದು, ಏರ್ ಬ್ಯಾಗ್ ಗೋಸ್ಕರನೇ. ಗ್ರ್ಯಾಂಡ್ ವಿಟಾರ ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ಅದಕ್ಕೆ ಬಂದು ಈ ತರ ಸೈಡ್ ನಲ್ಲಿ ಜಿಪ್ ಬರುತ್ತೆ, ಓಕೆ, ಈ ತರ ಓಪನ್ ಆಗುತ್ತೆ ಕ್ಲಿಯರ್ ಆಗಿ, ಒಂಚೂರು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಏರ್ ಬ್ಯಾಗ್ ಓಪನ್ ಆಗಿದ ತಕ್ಷಣ ಜಿಬ್ ಎಲ್ಲ ಕಟ್ ಆಗಿ ಆಚೆ ಕಡೆ ಬರುತ್ತೆ ಸರ್. ಪ್ಯೂರ್ ಲೆದರ್ ಕವರ್ ಹಾಕ್ಸ್ತಾರೆ ಏರ್ ಬ್ಯಾಗ್ ಇಟ್ಕೊಂಡು, ಅದೇ ಹೊಡೆದಿ ಆರಾಮಾಗಿ ನಿಮ್ಗೆ ಏರ್ ಬ್ಯಾಗ್ ಆಚೆ ಕಡೆ ಬರುತ್ತೆ. ಇದು ರೆಕ್ಸಿನು, ಎಷ್ಟಾದ್ರೂ ಇರ್ಲಿ ರೆಕ್ಸಿನು, ಲೆದರ್ಗೂ ರೆಕ್ಸಿನ್ಗೂ ವ್ಯತ್ಯಾಸ ಇರುತ್ತೆ. ಇದು ಬಿಚ್ಕೊಂಡು ಆರಾಮಾಗಿ ಕ್ಲಿಯರ್ ಆಗಿ ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಚೂರು ತೊಂದರೆ ಆಗಲ್ಲ ಸರ್. ಸುಮ್ನೆ ಶೋರೂಮ್ ನಲ್ಲಿ ಇರ್ತಾರೆ ಏರ್ ಬ್ಯಾಗ್ ಇದೆ ಹಾಕ್ಸ್ಬಾರ್ದು ಆತರ, ಸುಮ್ನೆ ನಿಮ್ಗೆ ಭಯ ಪಡಿಸೋದು. ಶೋರೂಮ್ ನಲ್ಲೇ ಎಲ್ಲ ಹಾಕ್ಸ್ಲಿ ಅಂತ, ಆಚೆ ಕಡೆ ಏನು ಔಟ್ಸೈಡ್ ಪರ್ಚೇಸ್ ಮಾಡೋದ್ ಬೇಡ, ಶೋರೂಮ್ ನಲ್ಲೇ ಎಲ್ಲ ಹಾಕ್ಸ್ಲಿ ಅಂತ ನೀವು ಹೇಳ್ತಾರೆ. ಒಂಚೂರು ಪ್ರಾಬ್ಲಮ್ ಆಗ್ಬಾರ್ದು ಸರ್. ನೋಡಿ 2 ಸೆಟ್ ಜಿಪ್ ಹೊಲಿತೀವಿ ಸರ್ ನಾವು, ಈ ಕಡೆ ಒಂದ್ ಬರುತ್ತೆ, ಈ ಕಡೆ ಒಂದ್ ಬರುತ್ತೆ. ಏರ್ ಬ್ಯಾಗ್ಗೆ ಏನು ಒಂಚೂರು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ಕ್ಲಿಯರ್ ಆಗಿ ಏರ್ ಬ್ಯಾಗು ಹೊಡೆದಿ ಆಚೆ ಕಡೆ ಕವರ್ ಬರುತ್ತೆ, ಕವರ್ ಇಂದ ಆಚೆ ಕಡೆ ಏರ್ ಬ್ಯಾಗ್ ಬರುತ್ತೆ. ನೋಡಿ ಇದು ಗ್ರ್ಯಾಂಡ್ ವಿಟಾರ ಫುಲ್ ಟಾಪ್ ವೇರಿಯಂಟ್ ಗೆ ಮಾಡಿರೋದು. ನೋಡಿ ಸ್ಟಿಚಿಂಗ್ ನೋಡಿ, ಕಾಂಬಿನೇಷನ್ ನಾವು ಇವಾಗ ಸೆಂಟರ್ ನಲ್ಲಿ ಮೆರೂನ್ ಹಾಕಿದೀವಿ, ಅದಕ್ಕೆ ಮೆರೂನ್ ಕಾಂಬಿನೇಷನ್ ಥ್ರೆಡ್ ಮಾಡ್ತೀವಿ. ಕಸ್ಟಮರ್ ಏನು ಒಂಚೂರು ಹೇಳಿಲ್ಲ ಸರ್, ನಿಮ್ ಮೇಲೆ ಡಿಪೆಂಡ್, ನೀವ್ ಹೆಂಗ್ ಮಾಡ್ತೀರಾ ಮಾಡಿ ಅಂತ. ನಮ್ಗೆ ಎಕ್ಸ್ಪೀರಿಯನ್ಸ್ ಐತೆ, ನಾವು ಇದು ಕಲರ್ ಕಾಂಬಿನೇಷನ್ ಎಲ್ಲ ಥ್ರೆಡ್ ಎಲ್ಲ ಕಲರ್ ಕಾಂಬಿನೇಷನ್, ಡೈಮಂಡ್ ಕಟ್ಸ್ ಎಲ್ಲ ಬರುತ್ತೆ ನೋಡಿ, ಸಕ್ಕತ್ತಾಗಿ ಮಾಡಿದ್ದಾರೆ ಫಿನಿಶಿಂಗ್ ನೋಡಿ. ಇದನ್ನಲ್ಲೇ ಫೀಲ್ ನೋಡಿ ನಿಮ್ಗೆನೆ ಗೊತ್ತಾಗುತ್ತೆ ಸರ್. ಆಯ್ತು ಇದು ಕಸ್ಟಮರ್ಗೆ, ಕಸ್ಟಮರ್ ನಲ್ಲಿ ಹಾಕಿದೀವಿ 15,000 ತನಕ, 15,000 ತನಕ ಆಗಿದೆ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಿಮ್ಗೆ ವಿಡಿಯೋ ಕಳಿಸ್ತೀನಿ, ನಾನು ಮಾಡಿರೋದು ನಮ್ಮ ಅಂಗಡಿನಲ್ಲೇ ವಿಡಿಯೋ ಇಲ್ಲಿ ಇಟ್ಕೊಂಡು ಫಿನಿಶಿಂಗ್ ಈ ತರಾನೇ ಗ್ರ್ಯಾಂಡ್ ವಿಟಾರ ಮಾಡಿರೋದು. ಇದು ಮಾಡಾದ್ಮೇಲೆ ನಿಮ್ಗೆ ವಿಡಿಯೋ ಕಳಿಸ್ತೀನಿ, ಆಮೇಲೆ ಸೂಪರ್ ಸೂಪರ್ ಸರ್. ನೋಡಿ 4,000 ಅಂತ ಹೇಳ್ದೆ ಅಲ್ಲ, ಈ ತರ ಕ್ವಾಲಿಟಿ ಬರುತ್ತೆ. 4,000ಗೆ ಈ ತರ ಡಬಲ್ ಫಾರ್ಮಿಂಗ್ ಹಾಕ್ತಿವಿ ನಾವು. ನಿಮ್ಗೆ 4,000 ತಗೊಂಡು ಸಿಂಗಲ್ ಫಾರ್ಮ್ ಸಿಂಗಲ್ ಸ್ಟಿಚ್ ಏನು ನಿಮ್ಗೆ ಮೋಸ ಮಾಡಲ್ಲ ಸರ್. ನೋಡಿ ಕಾಂಪ್ರಮೈಸೇ ಇಲ್ಲ, ಸೈಡ್ ನಲ್ಲಿ ಡಬಲ್ ಸ್ಟಿಚ್ ಕೊಡ್ತೀವಿ. ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ನೋಡಿ ಹೆಂಗಿದೆ ಅಂತ, ಡೈಮಂಡ್ಸ್ ಎಲ್ಲ ನೋಡಿ. 4,000 rupees ನೋಡಿ. ನಿಮ್ಗೆ ಯಾವ್ದಾದ್ರು ಡಿಸೈನ್ ಇರ್ಲಿ ಸರ್. ಇದೆಷ್ಟು ಇದು ಸರ್ ಡಿಸೈನ್ ಚಾರ್ಜ್ ಏನು ನಿಮ್ಗೆ ಡಿಸೈನ್ ಚಾರ್ಜ್ ಇರಲ್ಲ ಸರ್. ನೋಡಿ ಈ ತರ ಪೈಪಿಂಗ್ ಬಂದಿ ನಿಮ್ಗೆ 3 ಕಲರ್ ಡಿಸೈನ್ಸ್, ನೀವು ಎಂತ ಬೇಕಾದ್ರೂ ಆ ತರ ಡಿಸೈನ್ಸ್ ಬರ್ಲಿ ನಾವು ಮಾಡ್ಕೊಡ್ತೀರಾ. ಓಕೆ ನೋಡಿ ನಮ್ಮ ಹತ್ರ ಬಾಂಬೂಸು ಎಕ್ಸ್ಟ್ರಾ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಗೆ ಮೆಟೀರಿಯಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಸರ್ ನಮ್ಮ ಹತ್ರ. ನೋಡಿ ಸುಮಾರು ತರ ನಿಮ್ಗೆ ಡಿಸೈನ್ಸ್ ಇರುತ್ತೆ ಸರ್. ನೀವೇ ತಲೆ ಕೆಚ್ಕೊಂತೀರಾ ಯಾವ್ದಾಕ್ಲಿ ಅಂತ. ನೋಡಿ ಇದೊಂದು ಮೆಟೀರಿಯಲ್ ಬರುತ್ತೆ, ನೋಡಿ ಇದೊಂದು ಮೆಟೀರಿಯಲ್ ಬರುತ್ತೆ, ಸುಮಾರು ಮೆಟೀರಿಯಲ್ ಬರುತ್ತೆ ಸರ್ ನಮ್ಮ ಹತ್ರ. ಮೆಟೀರಿಯಲ್ ಸ್ಟಿಚಿಂಗು ಕಾಂಪ್ರಮೈಸೇ ಇಲ್ಲ ಸರ್. ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಲೆದರ್ ಬೇಕಾ ಲೆದರ್ ನಾವು ಮಾಡ್ಕೊಡ್ತೀರಾ. ನಿಮ್ಗೆ ಫುಲ್ ಲೆದರ್ ನಲ್ಲಿ ಮಾಡಿದ್ರೆ ಎಲ್ಲ ಇದು ಒರಿಜಿನಲ್ ಕವರ್ ಇರುತ್ತೆ. ಇದ್ಮೇಲೆ ಅದು ಎಲ್ಲ ಬಿಚ್ಚಿ ಪಿನ್ ಟು ಪಿನ್ ನಿಮ್ ಕಣ್ ಮುಂದೆನೆ ಆಗತ್ತೆ ಕೆಲಸ. ಕೆಳಗಡೆ ಕ್ಲಿಪ್ ಎಲ್ಲ ಆತರ ಮಾಡ್ತೀವಿ. ನಿಮ್ಗೆ ಆಚೆ ಕಡೆ ಒಂಚೂರು ತೋರಿಸಲ್ಲ, ನೀವು ಎಲ್ಲಾದ್ರೂ ಹೋಗಿ ಒಂಚೂರು ತೋರಿಸ್ಕೊಳಲ್ಲ ಸರ್. ನೀವು ಇಲ್ಲಿ ಬಂದು ನಿಮ್ ಕಸ್ಟಮರ್ ಇಲ್ಲಿ ಬಂದ್ರೆ ಗೊತ್ತಾಗತ್ತೆ. ಆಮೇಲೆ ನೋಡಿ ಈ ತರ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹಂಗೆ ಹೇಳ್ಬಿಡಿ ಸರ್. ನೀವು ಕಂಫರ್ಟ್ ಕಾರ್ ಸೀಟ್ ಕವರ್ಸ್ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಕ್ಲಿಯರ್ ಆಗಿ ಲೊಕೇಶನ್ ಬರುತ್ತೆ ಸರ್. ಕಂಫರ್ಟ್ ಕಾರ್ ಸೀಟ್ ಕವರ್ಸ್ ಅಂತ ಸರ್ಚ್ ಮಾಡಿದ್ರೆ ಕ್ಲಿಯರ್ ಆಗಿ ನಿಮ್ಗೆ ಲೊಕೇಶನ್ ಕರ್ಕೊಂಡು ಬರುತ್ತೆ. ಇಲ್ಲ ಅಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ಸಾಕು. ಇಲ್ಲಿ ಜೆಸಿ ರೋಡ್ ಬಂದು ಅವರೇ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಗೈಡ್ ಮಾಡ್ತಾರೆ. ಎಲ್ಲ 7 days ನೀವು ವರ್ಕಿಂಗ್, 7 days ಸಂಡೇ ಕ್ಲೋಸ್ ಇರುತ್ತೆ. 6 days ವರ್ಕಿಂಗ್, ಮಂಡೇ ಟು ಸ್ಯಾಟರ್ಡೇ ತನಕ ಇವ್ರದ್ದು ಓಪನ್ ಇರುತ್ತೆ. ಸೊ ನೀವು ಬೇಕಂದ್ರೆ ನೀವು ಸ್ಟಿಚ್ ಮಾಡಿಸ್ಕೊಬಹುದು. ಲಾಲ್ಬಾಗ್ 4th ಮೇನ್ ರೋಡ್, ದೊಡ್ಡ ಮಾವಳ್ಳಿ.
ಫೋರ್ತ್ ಮೇನ್ ರೋಡ್ ಬರುತ್ತೆ ಸರ್. ಓಕೆ. ನೀವು ಅಷ್ಟು ನಿಮ್ ಕಸ್ಟಮರ್ಸ್ಗೆ ಗೊತ್ತಾಗಿಲ್ಲ ಅಂದ್ರೆ ಲಾಲ್ಬಾಗ್ ಮೇನ್ ಗೇಟ್ ಹತ್ರ ನಿಂತ್ಕೊಂಡು ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕರ್ಕೊಂಡು ಬರ್ತೀವಿ. ನಿಮ್ಗೆ ಅಷ್ಟು ಆಗಿಲ್ಲ, ನಿಮ್ಗೆ ಡೋರ್ ಡೆಲಿವರಿ ಬೇಕು ಅಂದ್ರೆ ಅದನ್ನು ನಮ್ಮ ಹತ್ರ ನಿಮ್ ಮನೆ ಕೆಳಗಡೆ ಸ್ಪೇಸ್ ಇದ್ರೆ ಕ್ಲೀನ್ ಆಗಿ ಬಿಚ್ಚಿ ಫಿಟ್ ಮಾಡಕ್ಕೆ ನಾವು ಅಲ್ಲಿನೂ ಬಂದು ನಿಮ್ಗೆ ಅಲ್ಲೇ ಸ್ಯಾಂಪಲ್ ತೋರಿಸಿ ಅಲ್ಲೇ ಬಂದು ಎಲ್ಲ ಅಲ್ಲೇ ಕೊಟೇಶನ್ ಕೊಟ್ಟು ಅಲ್ಲೇ ಬೇಕಾದ್ರೆ ನಿಮ್ ಗಾಡಿ ಫಿಟ್ ಮಾಡಿ ಕೊಡ್ತೀವಿ. ಅದು ಏನು ತೊಂದರೆ ಇಲ್ಲ. ಕಸ್ಟಮರ್ಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ನಾವು ಬೇರೆ ಅವ್ರ ತರ ತೊಂದರೆ ಕಸ್ಟಮರ್ಗೆ ಕೊಡಲ್ಲ. ಕಸ್ಟಮರ್ ನಮ್ಮಿಂದ ಖುಷಿ ಆಗ್ಬೇಕು ಅಷ್ಟೇ ನಮ್ದು. ಸುಮಾರು ಜನ ಇಲ್ಲಿ ಬಂದು ವಿಡಿಯೋ ನಮ್ಮ ಫ್ಯಾಕ್ಟ್ರಿನಲ್ಲಿ ಬಂದು ವಿಡಿಯೋ ಎಲ್ಲಾರು ಹಿಡ್ಕೊಂಡು ಹೋಗಿ ಹಾಕ್ತಾರೆ. ನಾವು ಇವಾಗ ಇದು ಮಾಡಿರೋದು ನಾವೇ ಹಾಕನ್ನ, ನಾವೇ ಕೆಲಸ ವರ್ಕ್ ಮಾಡ್ಕೊಡೋಣ ಅಂತ ಕಸ್ಟಮರ್ಗೆ ಖುಷಿ ಆಗಲ್ಲ ಅಂತ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೂಪರ್ ಸೂಪರ್ ಸರ್. ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಸರ್, ಎಲ್ಲ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿದಾಯ್ತು. ನೆಕ್ಸ್ಟ್ ಇವಾಗ ಇದು ಫ್ಲೋರ್ ಮ್ಯಾಟ್ ತೋರಿಸ್ತೀವಿ. ನಮ್ ಬ್ರದರ್ ತೋರಿಸ್ತಾರ ಫ್ಲೋರ್ ಮ್ಯಾಟ್. ಅದಾದ್ಮೇಲೆ ನಿಮ್ಗೆ ನಮ್ ಗೋಡನ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನಮ್ಮ ಹತ್ರ ಎಷ್ಟು ಮೆಟೀರಿಯಲ್ ಸ್ಟಾಕ್ ಇದೆ, ಎಷ್ಟು ಕ್ವಾಲಿಟಿ, ಏನೇನ್ ಕ್ವಾಲಿಟಿ ಇದೆ ಅಲ್ಲೆಲ್ಲ ತೋರಿಸ್ಕೊಡ್ತೀನಿ ಸರ್. ನಮ್ ಬ್ರದರ್ ತೋರಿಸ್ತಾರೆ ಮ್ಯಾಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಗೆ ಮ್ಯಾಟ್ ಕವರ್ಸ್, ಫ್ಲೋರ್ ಮ್ಯಾಟ್. ಓಕೆ. ಸೊ ಹೇಳಿ ಸರ್. ಇದು ಫ್ಲೋರ್ ಮ್ಯಾಟ್ ಬಂದ್ಬಿಟ್ಟು ಫುಲ್ ಲ್ಯಾಮಿನೇಷನ್ ಮ್ಯಾಟ್ ಇದು. ಓಕೆ. ಫುಲ್ ಕವರ್, ಕಂಪ್ಲೀಟ್ ಕವರ್ ಆಗುತ್ತೆ. ಸೀಟ್ ಎಲ್ಲ ಬಿಚ್ಬಿಟ್ಟು ರಿಮೂವ್ ಮಾಡಿಬಿಟ್ಟು ಫುಲ್ ಒಳಗಡೆ ಎಲ್ಲ ಕಂಪ್ಲೀಟ್ ನೀರ್ ಗೀರ್ ಏನಾರ ಬಿದ್ರೂ ಇದು ನೀರು ಒಳಗಡೆ ಹೋಗೋದಿಲ್ಲ, ಗಲೀಜು ಹಂಗೆ ಕುತ್ಕೊಳ್ಳೋದಿಲ್ಲ. ಇದು ಬಂದ್ಬಿಟ್ಟು ಗಾಡಿಗೆ, ಚಿಕ್ಕ ಗಾಡಿಗೆ ಬಂದ್ಬಿಟ್ಟು 1800 ರೂಪೀಸ್ ಇದು. ಓಕೆ. ಇದ್ನಲ್ಲಿ ಕಲರ್ಸ್ ಎಲ್ಲ ಐತೆ, ಕಲರ್ಸ್ ಐತೆ. ಯಾವ ಕಲರ್ ತಗೊಳ್ತೀರಾ ಇದ್ನಲ್ಲಿ 1800. ದೊಡ್ಡ ಗಾಡಿಗೆ ಬಂದ್ಬಿಟ್ಟು 2500 ರೂಪಾಯಿ ಆಗುತ್ತೆ ಇದು. ಓಕೆ. ಸೊ ಇದ್ರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಏನಾದ್ರು ಇನ್ನೊಂದು ಕ್ವಾಲಿಟಿ ಐತೆ, ತೋರಿಸ್ತೀನಿ. ಇದು ಇನ್ನೊಂದು ಕ್ವಾಲಿಟಿ ಬಂದ್ಬಿಟ್ಟು ಇದು ಸ್ವಲ್ಪ ದಪ್ಪ ಮೆಟೀರಿಯಲ್ ಇದು. ಓಕೆ. ಇದು ಚಿಕ್ಕ ಗಾಡಿಗೆ ಬಂದ್ಬಿಟ್ಟಿದ್ದು ನೋಡಿ, ಇದು ಕ್ವಾಲಿಟಿನೇ ಬೇರೆ ಬರುತ್ತೆ. ಇದು ಡೈಮಂಡ್ ಮ್ಯಾಟ್ ಹೇಳ್ತೀನಿ ಇದಕ್ಕೆ. ಸೊ ಇದು ಏನ್ ಬರುತ್ತೆ? ಇದು ಚಿಕ್ಕ ಗಾಡಿಗೆ ಬಂದ್ಬಿಟ್ಟು 2000 ರೂಪೀಸ್ ಆಗುತ್ತೆ. ಇದು ದೊಡ್ಡ ಗಾಡಿಗೆ ಬಂದ್ಬಿಟ್ಟು 3000 ರೂಪಾಯಿ ಆಗುತ್ತೆ. 3000 ರೂಪಾಯಿ ಆಗುತ್ತೆ. ಓಕೆ. ಫುಲ್ ಕಂಪ್ಲೀಟ್ ಲ್ಯಾಮಿನೇಷನ್ ಮಾಡೋದ್ರಿಂದ ಏನ್ ಯೂಸ್ ಇದು? ಇದು ಬಂದ್ಬಿಟ್ಟು ನಿಮ್ದು ಒರಿಜಿನಲ್ ಕಾರ್ಪೆಟ್ ಹಾಳಾಗೋದಿಲ್ಲ. ಓಕೆ. ನೀರ್ ಬಿದ್ರೂ ವಾಸನೆ ಬಂದ್ಬಿಡತ್ತೆ. ಒರಿಜಿನಲ್ ಕಾರ್ಪೆಟ್ ನಲ್ಲಿ ಧೂಲ್ ಬಿದ್ರೂ ಕ್ಲೀನ್ ಮಾಡಕ್ ಆಗೋದಿಲ್ಲ. ಇದ್ನಲ್ಲಿ ಇದ್ರೆ ಆರಾಮಾಗಿ ಎದ್ಬೇಕು. ಓಕೆ. ನೀರೆಲ್ಲ ಮಾಡಕ್ಕೆ ನೀರು ವಾಟರ್ ಪ್ರೂಫ್ ಏನಾರ ಆಗ್ಲಿ ಕ್ಲೀನ್ ಮಾಡಕ್ಕೆ ಈಸಿ. ಓಕೆ. ಓಕೆ. ಸೊ ನೋಡಿ, ಸೊ ಇವ್ರ ಹತ್ರ ಇದೂ ಸಿಗುತ್ತೆ ನಿಮ್ಗೆ, ಕಾರ್ದು ಫ್ಲೋರ್ ಮ್ಯಾಟ್ಸ್ ಎಲ್ಲ. ಸೊ ನೆಕ್ಸ್ಟ್ ಅಷ್ಟೇ ಅಲ್ಲ ಸರ್ ಇದು? ಸೊ ಇದರಲ್ಲಿ ಕಲರ್ಸ್ ಎಲ್ಲ ಬರುತ್ತೆ ಸರ್. ಓಕೆ. ಬ್ರೌನ್, ಬೇಜ್, ಬ್ಲ್ಯಾಕ್ ಕಲರ್ಸ್ ಕೂಡ ಇದರಲ್ಲಿ ಅವೈಲಬಲ್ ಇದೆ. ಯಾವ ಕಲರ್ಸ್ ಹೇಳ್ತೀರಾ ಕಲರ್ಸ್, ಏನ್ ಕಲರ್ ಬೇಕಂದ್ರೂ ಕೊಡ್ತೀನಿ ನಾವು. ಓಕೆ. ಕಲರ್ಸ್ ಕೂಡ ನೀವು ನೋಡ್ಬೋದು. ಮತ್ತೆ ನಮ್ ಗೋಡನ್ಗೆ ಹೋಗೋಣ, ರೆಕ್ಸಿನ್ ತೋರಿಸ್ತೀನಿ. ಅದು ಕೂಡ ಈ ವಿಡಿಯೋದಲ್ಲಿ ಹಂಗೆ ನೀವು ನೋಡ್ತಾನೆ ಇದ್ರೆ ಅದು ಕೂಡ ಒಂದು ಕ್ಲಿಪ್ ಬರುತ್ತೆ. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದ್ರೆ ನೀವು ಹೇಳಿದ ತರನೇ ಅವ್ರಿಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಬಂದ್ರೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್. ಸರ್ ನಮ್ಮ ಗೋಡನ್ ಇದು ನಿಮ್ಗೆ ಅವಾಗಲೇ ತೋರಿಸಿಲ್ಲ, ಫೋರ್ಡ್ ಮೆಟೀರಿಯಲ್ ಅಂತ. ಇದು ನಮ್ಮ ಗೋಡನ್ ಎಲ್ಲ ರೆಕ್ಸಿನ್ ಎಲ್ಲ ಇಲ್ಲೇ ಸಿಗೋದು. ಮತ್ತೆ ಇನ್ನೊಂದು ರೂಫಿಂಗ್, ಮೇಲ್ಗಡೆ ರೂಫಿಂಗ್ದು ಬಟ್ಟೆ ಎಲ್ಲ ತೋರಿಸ್ತೀನಿ ಸರ್. ಇವಾಗ ನೋಡಿ ಸರ್, ಇದು ರೂಫಿಂಗ್ ಎಲ್ಲ ಹಾಕೋದು. ಇದು ಮೇಲ್ಗಡೆ ರೂಫಿಂಗ್ ಬರುತ್ತೆ ಅಲ್ಲ, ನಿಮಗೆ ಬೇಜ್ ಕಲರ್ ಬರುತ್ತೆ, ಒಂದು ಲೈಟ್ ಕಲರ್ ಒಂದು ಬರುತ್ತೆ, ಒಂದು ಬ್ಲ್ಯಾಕ್ ಒಂದು ಬರುತ್ತೆ. ಇದರಲ್ಲಿ ರೂಫಿಂಗು BMW, ಬೆಂಜ್ಗೆ, ಆಡಿ ಮತ್ತು ಶಿಫ್ಟ್ ಎಲ್ಲ ರೂಫಿಂಗ್ಗೆ ನಾವು ಮಾಡ್ಕೊಡೋದು. ಇದು ರೂಫಿಂಗ್ ಬಟ್ಟೆ. ಇದು ನಿಮಗೆ ಡೋರ್ ಪ್ಯಾಡ್, ಸೈಡ್ಸ್ ಡೋರ್ ಪ್ಯಾಡ್ ಬರುತ್ತೆ ಅಲ್ಲ, ಅದೆಲ್ಲ ಕವರ್ ಮಾಡ್ಕೊಡೋದು. ಇದು ಬೇಕಾ ಅಂದರೆ ಬಟ್ಟೆ ನಾನು ಮಾಡ್ಕೊಡ್ತೀನಿ ಕವರ್. ಇದು ನೀಟಾಗಿ ಬಂದುಬಿಟ್ಟು ನೋಡಿ ಸರ್, ನೀವು ನೋಡ್ತಾ ಇದ್ದೀರಲ್ಲ ನಮ್ಮ ಹತ್ರ ಎಷ್ಟು ಸ್ಟಾಕ್ ಐತೆ. ರೆಕ್ಸಿನ್ನು ವೆರೈಟಿ ಎಲ್ಲ ನೋಡಿ, ಯಾವ ಥರ ಬೇಕು ನಿಮಗೆ ಆ ಥರ ಸಿಗತ್ತೆ. ಇದನ್ನ ಇಲ್ಲಿ ನಿಮಗೆ ಏನು ರೆಕ್ಸಿನ್ ಬೇಕಂದ್ರೂ ಸಿಗತ್ತೆ. ಯಾವ ಕಲರ್ ಬೇಕು, ಯಾವ ಥರ ನಿಮಗೆ ಫೀಲ್ ಚೆನ್ನಾಗಿರೋದು ಬೇಕಾ, ಇಲ್ಲ ಕಡಿಮೆ ಪ್ರೈಸ್ದು ಬೇಕಾ, ಅದೆಲ್ಲ ನಾವು ಮಾಡ್ಕೊಡ್ತೀನಿ. ನೋಡಿ ಸರ್, ಕ್ಯಾಟ್ಲಾಗ್ ಎಷ್ಟೈತೆ ನಮ್ಮ ಹತ್ರ ವೆರೈಟಿ. ನಿಮಗೆ ಫೋರ್ಡಿಂದ ಹಿಡಿದು ಫಾರ್ಚುನರು, ಯಾವ ಡೈಮಂಡು ಎಲ್ಲ ಸಿಗ್ಬಿಡತ್ತೆ. ನೋಡಿ ಕ್ಯಾಟ್ಲಾಗ್ ಎಷ್ಟೈತೆ ನೋಡಿ ನಮ್ಮ ಹತ್ರ. ನೋಡಿ ಸರ್, ನಮ್ಮ ಕಟಿಂಗ್ ಸೆಕ್ಷನ್ ಇದೆ ನೋಡಿ. ಎಲ್ಲ ಗಾಡಿದು ನೀವು ನೋಡ್ತಾ ಇರ್ಬೋದು, ಎಲ್ಲ ಗಾಡಿದು ಪ್ಯಾಟರ್ನ್ ಇದು. ಯಾವ ಗಾಡಿ ಹೇಳ್ತೀರಾ, BMW, ಬೆಂಜು, ಶಿಫ್ಟು, ಕಿಯಾ, ಐಟಿಗಾ ಎಲ್ಲ ನೋಡಿ. ಈ ಗಾಡಿದು ಎಟಿಗಾದು ಕವರ್ ರೆಡಿ ಆಗ್ತಾ ಇದೆ, ಇಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ ಸರ್. ಇವಾಗ ನೋಡಿ, ಟೈಲರ್ ಬಂದ್ಬಿಟ್ಟು ಡೈಮಂಡ್ ಹೊಡಿತಾ ಇದೆ, ಡಬಲ್ ಸ್ಟಿಚಿಂಗ್ದು. ಎಟಿಗಾ ಗಾಡಿದು ರೆಡಿ ಆಗ್ತಾ ಇರೋದು ಇದು ನೋಡಿ. ಡೈಮಂಡ್ ಹೆಂಗೆ ಹೊಡಿತೀನಿ ಅಂತ
ಡಬಲ್ ಸ್ಟಿಚಿಂಗ್ ಬರುತ್ತೆ ಎಲ್ಲ. ಬೇರೆಯವರೆಲ್ಲ ಸಿಂಗಲ್ ಸ್ಟಿಚಿಂಗ್ ಹಾಕ್ತಾರೆ, ನಾವೆಲ್ಲ ಡಬಲ್ ಸ್ಟಿಚಿಂಗ್ ಹಾಕ್ತೀನಿ. ನೋಡಿ ಫಿನಿಶ್ ಆಯಿತು ಸರ್. ಇದು ಸೆಂಟ್ರ್ ಬೆಡ್ ಬರುತ್ತೆ, ಈ ಥರ ಸೆಂಟ್ರ್ನಲ್ಲಿ ಡಿಸೈನ್ ಬರುತ್ತೆ ಸರ್. ಇದು ಸರ್ ಫಿನಿಶಿಂಗ್ ಹೆಂಗೆ ಚೆನ್ನಾಗಿ ಬಂದಿದೆ, ಎಲ್ಲಿ ಕ್ರಾಸ್ ಹೋಗಲಿಲ್ಲ, ಅಲೈನ್ಮೆಂಟ್ ಎಲ್ಲ ಕರೆಕ್ಟಾಗಿ ಐತೆ. ಡೈಮಂಡ್ ಎಲ್ಲಿ ಒಂಚೂರು ಕ್ರಾಸ್ ಇಲ್ಲ.